ನಿಮಗೆ ಮಾಟಮಂತ್ರ ವಾಮಾಚಾರತಾಗಿ ತುಂಬ ಸಮಸ್ಯೆ ಆಗ್ತಾ ಇದೆಯಾ? ತಲೆನೇ ಕೆಡಿಸ್ಕೋಬೇಡಿ. ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಒತ್ತಿ ಸಂಪೂರ್ಣವಾಗಿ ನಾನು ಹಾಕಿರೋಂಥ ಎಲ್ಲ ವೀಡಿಯೋಸು ಬರುತ್ತೆ. ಇಲ್ಲ ಅಂತಂದರೆ ಕೆಲವೊಂದಾರು ವೀಡಿಯೋಸ್ಗಳು ಮಾತ್ರ ಬರುತ್ತೆ. ಅದಕ್ಕೋಸ್ಕರ ಜೊತೆಗೆ ಸಂಪೂರ್ಣ ಸಣ್ಣ ಮನೇಲಿ ಬೇಕಾಗಿರುವಂಥ ಕೆಲವೊಂದಾರು ವಸ್ತುಗಳನ್ನು ನೀವು ಹಾಕಿದ್ರೆ ಸಾಕು, ನಿಮ್ಮ ಮೈ ಮೇಲಿರುವಂತಹ ಒಂದು ಮಾಟಮಂತ್ರ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇದ್ಮಿಷ್ಠ ಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತಂದರೆ ಶೀತ. ಈ ಶೀತ ಏನಕ್ಕೆ ಬರುತ್ತೆ ಅಂತಂದರೆ, ಈ ಬೇಸಿಗೆಗಾಲದಲ್ಲಿ ಶೀತ ಬರುತ್ತೆ ಅಂತಂದರೆ ಕಾರಣ ಫ್ಯಾನನ್ನು ಬೇಸಿಗೆಗಾಲ ಸ್ಟಾರ್ಟ್ ಆಗಿ ಈ ಶಿವರಾತ್ರಿ ಸ್ಟಾರ್ಟ್ ಮಾಡಿ ಶಿವ ಅನ್ನಷ್ಟು ಬೇಸಿಗೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಂದರೆ ಸೆಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾವೇನು ಮಾಡ್ಬಿಡ್ತೀವಿ ಅಂತ ಜಾಸ್ತಿ ಐಸ್ ಕ್ರೀಮ್ನ ತಿನ್ನುವಂಥದ್ದು, ನೈಟೆಲ್ಲ ಫ್ಯಾನ್ ಜೋರಾಗಿ ಹಾಕೊಂಡು ಮಾಡೋದು, ಅದು ಮೂಗು ಒಳಗಡೆ ಗಾಳಿ ಹೋಗಿ ಶೀತ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಅವಾಯ್ಡನ್ನು ಮಾಡ್ಕೊಳ್ಳಿ. ಜೊತೆಗೆ ನೈಟ್ ಹೊತ್ತು ಕಿತ್ತಲೆ ಹಣ್ಣು ಈ ಥರದ್ದು ಕೋಲ್ಡ್ ಇರೋಂಥ ಪದಾರ್ಥಗಳನ್ನು ತಿಂದರೂ ಕೂಡ ಶೀತ ಆಗುತ್ತೆ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ. ಗೊತ್ತಲ್ಲ, ಕೋಲ್ಡ್ ಬ್ಲಡ್ ಇರೋರಿಗೆ, ಹೀಟ್ ಬಾಡಿ ಕೋಲ್ಡ್ ಬಾಡಿ ಅಂತೆಲ್ಲ, ಕೋಲ್ಡ್ ಬ್ಲಡ್ ಇರೋರಿಗೆ ಇದಕ್ಕೆ ಸರ್ವೇ ಸಾಮಾನ್ಯ. ಅದಕ್ಕೋಸ್ಕರ ಯಾವೊಂದು ಮುದ್ರೆ ಮಾಡಿದ್ರೆ ಸರಿ ಹೋಗುತ್ತೆ ಅಂದರೆ ಸೂರ್ಯ ಮುದ್ರೆ ಮಾಡಿ. ನೋಡಿ, ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಕಿರುಬೆರಳು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇದು ಮಾಡ್ತು 10 ನಿಮಿಷ ಮಾಡ್ತು ಅಂತಂದರೆ ಶೀತ ವಿತಿನ್ 2 ಡೇಸಲ್ಲಿ ಹೊರಟೋಗ್ಬಿಡುತ್ತೆ. ಪ್ರತಿನಿತ್ಯ 15ರಿಂದ 20 ನಿಮಿಷಗಳ ಕಾಲ 2 ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡಿ. ನಿಮಗೆ ಶೀತ ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ 2 ಮಾತಿಲ್ಲ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ. ಹಣದ ಗುಣ ಏನು ಅಂತಂದರೆ, ಹಣದ ಒಂದು ಕ್ಯಾರೆಕ್ಟರ್ ಏನು ಗೊತ್ತಾ, ನೀವೇನೇ ಮಾಡಿದ್ರು ಡಬಲ್ ಮಾಡುತ್ತೆ. ಹಣ ಹೇಳುತ್ತೆ, ನೀನು 10 ರೂಪಾಯಿ ಉಳಿಸ್ತೀಯಾ, ನಾನು 100 ರೂಪಾಯಿ ಉಳಿಸ್ತೀನಿ, ನಿಂಗೆ ಬರಂಗೆ ಮಾಡ್ಕೊಡ್ತೀನಿ ಅಂತ ಹೇಳುತ್ತೆ. ಡಬಲ್ 10 ರೂಪಾಯಿ ಅಂದರೆ 20 ರೂಪಾಯಿ ಬರುತ್ತೆ. ಬ್ಯಾಂಕಲ್ಲಿ ಇಡಿ ಅಥವಾ ಇನ್ನೇನೋ ಸೇವಿಂಗ್ ಮಾಡಿ, ಅದು ಇನ್ಯಾವುದಕ್ಕೂ ಅನುಕೂಲ ಆಗುತ್ತೆ. ಸೇವಿಂಗ್ಸ್ ಅಂತ ಅಥವಾ ನೀವು ಚಿನ್ನದ ಮೇಲೆ ನೀವು ಇದು ತೊಗೋತೀರ, ಚಿನ್ನ ರೇಟ್ ಜಾಸ್ತಿ ಆಗುತ್ತೆ. ಭೂಮಿ ತೊಗೊಂಡಿರುತ್ತೆ ಆ ದುಡ್ಡಲ್ಲಿ, ಭೂಮಿ ಇದು ಮಾಡುತ್ತೆ. ಅದು ಹಣದ ಗುಣ ಏನು ಅಂತಂದರೆ 10 ರೂಪಾಯಿ ಉಳಿಸ್ತೀವಿ ಅಂತಂದರೆ ನೀನು 20 ರೂಪಾಯಿ ನಾನು ಕೊಡ್ತೀನಿ ನಿನಗೆ ಅಂತ ಹೇಳುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ 10 ರೂಪಾಯಿ, ಅದೇ 10 ರೂಪಾಯಿನ ನೀವು ಉಳಿಸಿದ್ರೆ ಮತ್ತು ಅದೇ 10 ರೂಪಾಯಿನ ನೀವು ಖರ್ಚು ಮಾಡ್ತು ಅಂತಂದರೆ ಇನ್ನೂ 10 ರೂಪಾಯಿ ನೀವು ಏನೊಂದು ವಸ್ತು ತೊಗೊಳಕ್ಕೆ ಹೋಗ್ತೀರ 100 ರೂಪಾಯಿಗೆ, ಅದು 150 ರೂಪಾಯಿ 200 ರೂಪಾಯಿ ಹೇಳ್ತಾನೆ, ಡಬಲ್ ಖರ್ಚಾಗ್ಬಿಡ್ತದೆ. ನೋಡಿ, ಹಣ ಹೇಳ್ತೇನೆ, ನೀನು ಏನು ಮಾಡ್ತೀಯ ಅಂತ ಹಣದ ಗುಣನೇ ಅದು. ಹಣನ ಉಳಿತಾಯ ಮಾಡ್ತು ಅಂತಂದರೂ ಅದು ಡಬಲ್ ಆಗುತ್ತೆ, ಹಣನ ಖರ್ಚು ಮಾಡ್ತು ಅಂತಂದರೂ ಕೂಡ ಅದು ಹಾಗೆ ಉಳಿಯುತ್ತದೆ. ಗೊತ್ತಲ್ಲ, ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತಂದರೆ ಉಳಿಸೋದನ್ನು ಕಲಿಬೇಕು. ಉಳಿಸ್ತು ಅಂತಂದರೆ ಆಟೋಮೆಟಿಕ್ಕಾಗಿ ಅದು ಡಬಲ್ ಆಗ್ತಾ ಬರುತ್ತೆ. ಯಾವಾಗ ಮನುಷ್ಯ ಉಳಿಸೋದಿಲ್ಲ, ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೋ, ಅದಕ್ಕೋಸ್ಕರ ಮ್ಯಾನೇಜ್ ಮಾಡೋದನ್ನು ಕಲಿಬೇಕು. ಏಕೆಂದರೆ ಎಲ್ಲ ಎಜುಕೇಷನ್ ಮನಿ ಮ್ಯಾನೇಜ್ಮೆಂಟ್ ಅನ್ನೋದೇ ಗೊತ್ತಿಲ್ಲ. ಮನಿ ಮ್ಯಾನೇಜ್ಮೆಂಟ್ ಯಾವ ಕಾಲೇಜಲ್ಲೂ ಹೇಳ್ಕೊಳ್ಳಲ್ಲ. ನನಗೆ ಎಷ್ಟು ದುಡ್ಡು ಬರ್ತಿದೆ, ನಮ್ಮ ಸಂಸಾರಕ್ಕೆ ಎಷ್ಟು ಬೇಕು, ನನ್ನ ಖರ್ಚು ವೆಚ್ಚಗಳಿಗೆ ಎಷ್ಟು, ನನ್ನ ಎಂಜಾಯ್ಮೆಂಟ್ಗೆ ಎಷ್ಟು ಬೇಕು ಅನ್ನೋಂಥ ಒಂದು ಮನಿ ಮ್ಯಾನೇಜ್ಮೆಂಟ್ ತನಗಿಲ್ಲ ಅಂತಂದರೆ ಯಾವುದೇ ದುಡ್ಡು ಇದ್ರೂ ಕೂಡ ವೇಸ್ಟು ಆಗುತ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ವಿಚಾರ. ನಿಮಗೆ ಮಾಟಮಂತ್ರ ವಾಮಾಚಾರತಾಗಿ ತುಂಬ ಸಮಸ್ಯೆ ಆಗ್ತಾ ಇದೆಯಾ? ತಲೆನೇ ಕೆಡಿಸ್ಕೋಬೇಡಿ. ಈ ಒಂದು ಸಣ್ಣ ಪರಿಹಾರ ಮಾಡ್ಕೊಳ್ಳಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಒತ್ತಿ ಸಂಪೂರ್ಣವಾಗಿ ನಾನು ಹಾಕಿರೋಂಥ ಎಲ್ಲ ವೀಡಿಯೋಸು ಬರುತ್ತೆ. ಇಲ್ಲ ಅಂತಂದರೆ ಕೆಲವೊಂದಾರು ವೀಡಿಯೋಸ್ಗಳು ಮಾತ್ರ ಬರುತ್ತೆ. ಅದಕ್ಕೋಸ್ಕರ ಜೊತೆಗೆ ಸಂಪೂರ್ಣ ಸಣ್ಣ ಮನೇಲಿ ಬೇಕಾಗಿರುವಂಥ ಕೆಲವೊಂದಾರು ವಸ್ತುಗಳನ್ನು ನೀವು ಹಾಕಿದ್ರೆ ಸಾಕು, ನಿಮ್ಮ ಮೈ ಮೇಲಿರುವಂತಹ ಒಂದು ಮಾಟಮಂತ್ರ ಯಾರೇ ಮಾಡಿಸಿದ್ರು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತದೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ. ಏನು ಅಂತಂದರೆ, ನೀವು ಉಪಯೋಗಿಸಿರೋಂಥ ಒಂದು ಟವಲನ್ನು ಅಥವಾ ಒಂದು ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದು ನೀವು ಉಪಯೋಗಿಸಿರಬೇಕು. ಬೇರೆಯವ್ರು ಉಪಯೋಗಿಸಿದ್ರೂ ಪರವಾಗಿಲ್ಲ, ನೀವು ಅದನ್ನು ಮನೇಲಿ ಒಂದು ಟವಲ್ ಇರುತ್ತೆ, ಎಲ್ಲರೆಲ್ಲ ಒರೆಸ್ತಾ ಇರ್ತಾರೆ, ತೊಂದರೆ ಇಲ್ಲ. ನೀವು ಅದನ್ನು ಉಪಯೋಗಿಸಿರ್ಬೇಕು, ಒಂದು ಸರಿನಾರು ಉಪಯೋಗಿಸಿರ್ಬೇಕು. ಅದನ್ನು ತೊಗೊಂಡು ಬ್ಲೌಸ್ ಪೀಸ್ ಅಷ್ಟಾಗಲ್ಲ ಇದ್ದರೆ ಸಾಕು, ಅದನ್ನು ತೆಗೆದುಕೊಳ್ಳಿ. ಆಮೇಲೆ ಈ ಗ್ರಂಥಿಗೆ ಅಂಗಡಿಲಿ ಇದು ಸಿಗುತ್ತೆ, ನವಗ್ರಹ ಸಂಹಿತ್ತು ಅಂತ ಕೇಳಿ, ಒಂದು ಕಟ್ಟುಕೊಳ್ಳಿ. 30 ರೂಪಾಯಿ 40 ರೂಪಾಯಿ ಆಗುತ್ತೆ. ಅದನ್ನು ತೊಗೊಟ್ಕೊಂಡು ಗಂಟನ ಕಡೆ ಓಪನ್ ಆಗಿ ಸ್ಪ್ರೆಡ್ಡನ್ನು ಮಾಡಿ ಅಗಲವಾಗಿ ಇದು ಮಾಡಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, 1 ಇಡೀ ಮಣ್ಣು, ಏನು ಹೇಳಿ, 1 ಇಡೀ ಮಣ್ಣನ್ನು, ನೀವು ಓಡಾಡಿರುವಂಥ 1 ಇಡೀ ಮಣ್ಣನ್ನು, ನೀವು ನಡ್ಕೊಂಡು ಓಡಾಡ್ತೀರ ಮನೆ ಮುಂದೆ ಅಥವಾ ಎಲ್ಲ ಇರುತ್ತಲ್ಲ, ಆ 1 ಇಡೀ ಮಣ್ಣನ್ನು ಎಡಗೈಯಲ್ಲಿ ತೆಗೆದುಕೊಂಡು ಬಂದು, ಅಥವಾ ನೀವು ಓಡಾಡಿ ನೀವು ತೊಗೊಂಡು ಬಂದು ಅದ್ರ ಮೇಲೆ ಇಡಬೇಕು. ನೋಡಿ, ನೆಗೆಟಿವ್ ಎಲ್ಲ
ನಿಮ್ಮ ಬೆವರುತಾಗಿದೆ, ನೀವು ಓಡಿರೋಂಥ ಮಣ್ಣು, ನಿಮಗೆ ನೀವೇ ಪರಿಹಾರ ಮಾಡ್ಕೊಳ್ಳೋಂಥ ಅದ್ಭುತವಾದಂಥ ಒಂದು ತಂತ್ರ. ಆಮೇಲೆ ಇದನ್ನು ಹಾಕ್ಬಿಟ್ಟು ನವಗ್ರಹದ ಸಮ್ಮಿತ್ ಮೇಲೆ, ಅಂದರೆ ಎಲ್ಲ ನವಗ್ರಹದ ಒಂದು ಕಡ್ಡಿಗಳು, ಒಂದು ಬೇರುಗಳು ಅದರಲ್ಲಿ ಇರುತ್ತೆ, ಗರ್ದಿಗೆ ಸುಲಭವಾಗಿ ಸಿಗುತ್ತೆ, ಒಣಗಿರೋವಂಥದ್ದು. ಅದನ್ನು ತೊಗೊಂಡ್ಕೊಂಡು ಬನ್ನಿ. ಆಮೇಲೆ ನೀವೇನು ಮಾಡಬೇಕು ಅಂತಂದರೆ, ಒಂದು ಇಡೀ ಕರ್ಪೂರವನ್ನು ಅದಕ್ಕೆ ಹಾಕಿ, ಆಮೇಲೆ ಒಂದು ತೆಂಗಿನಕಾಯಿನ ತೆಗೆದುಕೊಂಡು ಆ ತೆಂಗಿನಕಾಯಿಗೆ ಕಪ್ಪು ಅಂದರೆ ಕಾಡಿಗೆಯನ್ನು ಬೆಳೀರಿ. ಬೆಳೆದು ನಂತರ ನೀವೇನು ಮಾಡಿ ಅಂತಂದರೆ, ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೆ ಇನ್ನು ಮುಂದೆ ಅದನ್ನು ಮರ್ತುಬಿಡಿ. ಯಾಕಂದರೆ ನಿಮ್ಮ ಹತ್ರ ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ ಅಂತ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮಗೆ ಎಲ್ಲ ರೀತಿಯಂಥ ಒಂದು ಸಹಕಾರವನ್ನು ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇದೆಯೋ ಅವರೆಲ್ಲ ಶ್ರೀಮಂತರಾಗ್ತಾರೆ. ನಿಮ್ಮ ಕರ್ಮ ಜಾಸ್ತಿ ಇತ್ತು, ನಿಮ್ಮ ಮಕ್ಕಳಾರು ಶ್ರೀಮಂತರಾಗ್ತಾರೆ ಅಂತ ಒಂದು ಅದ್ಭುತವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ. ಎಲ್ಲ ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಅಂತಂದರೆ ಪರಿಹಾರ ಅಂದರೆ ಅದು ಏಕೈಕ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರದ ವಿಚಾರವನ್ನು ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ, ಎಲ್ಲರೂ ನೋಡಿ. ಈ ನವಗ್ರಹ ಸಮಿತಿ ಮೇಲೆ ಮಣ್ಣು ಇಟ್ಟಿದ್ರೆ ಮಣ್ಣು ಮೇಲೆ ಕರ್ಪೂರ ಇಟ್ಟು, ಕರ್ಪೂರದ ಮೇಲೆ ಒಂದು ಸೌತೆಕಾಯಿನ ತಗೊಳ್ಳಿ, ಸೌತೆಕಾಯಿನ ಇಡೀರಿ ಅದಲ್ಲ. ಈ ಸೌತೆಕಾಯಿ ಇಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ಒಂದು ದಿನ ನೀವು ಮಂಚದ ಕೆಳಗಡೆ ಇಟ್ಟಿರಬೇಕು. ನಿಮ್ಮ ನೆಗೆಟಿವ್ ಎಲ್ಲ ಎಳ್ಕೊಳ್ಳುತ್ತೆ ಸೌತೆಕಾಯಿ, ಗೊತ್ತಲ್ಲ, ಎಳ್ಕೊಂಡಿರುತ್ತೆ. ಆ ಒಂದು ಸೌತೆಕಾಯಿನ ಇಡಿ. ಆಮೇಲೆ ನೀವೇನು ಮಾಡಬೇಕು, ಅದು ಗಂಟನ್ನು ಸಂಪೂರ್ಣವಾಗಿ ಕಟ್ಟಿ, ಆ ಕಟ್ಟಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಸೌತೆಕಾಯಿನ ಈ ತೆಂಗಿನಕಾಯಿಗೆ ನೀವು ಕಾಡಿಗೆಲ್ಲ ಬರುತ್ತೆ ಕಪ್ಪು ತೆಂಗಿನಕಾಯಿ ಮಾಡ್ಕೊಂಡಿರ್ತಾ ಗೊತ್ತಾ, ಅದನ್ನು ತೊಗೊಂಡು ಜಜ್ಜಬೇಕು, ಚೆನ್ನಾಗಿ ಜಜ್ಜಿ ಅದನ್ನು, ಅದ್ರ ಮೇಲೆ ಜಜ್ಜಿ ಏನು ತೊಂದರೆ. ಆಮೇಲೆ ಗಂಟನ್ನು ಕಟ್ಟಿ ಅದನ್ನು ನೀವೇನು ಮಾಡಬೇಕು ಅಂತಂದರೆ, ನೀವು ಹೊರಗಡೆ ತೆಗೆದುಕೊಂಡೋಗಿ, ಇದು ಸೂರ್ಯ ಮುಳುಗಿದ ನಂತರ ಮಾಡಿ, ಹೊರಗಡೆ ತೆಗೆದುಕೊಂಡೋಗಿ ಯಾವುದೋ ಗಂಟನ್ನು ತೆಗೆದುಕೊಂಡೋಗಿ ಎಲ್ಲರೂ ಮರದ ಕೆಳಗಡೆ ಯಾರು ಕಾಣದ ಜಾಗದಲ್ಲಿ ಇಟ್ಟು, ಮತ್ತೆ ಒಂದು ಇಡಿನೂ ಎರಡು ಕಂಡುಬಿಟ್ಟು ಬೆಂಕಿ ಹಚ್ಚಿ ಬನ್ನಿ. ನಿಮ್ಮ ಮೈ ಮೇಲಿರುವಂಥದ್ದು ಎಲ್ಲ ಹೆಂಗೆ ಇಳಿಯುತ್ತೆ ನೋಡಿ. ತುಂಬ ಜನಕ್ಕೆ ಅನುಕೂಲ ಆಗಿದೆ ಈ ಥರ ನನ್ನ ಎಷ್ಟು ಹಲವಾರು ತಂತ್ರಗಳನ್ನು ಹೇಳಿ, ಎಲ್ಲ ಸರ್ರ ಅಂತ ಹೇಳ್ಕೊಳ್ಳುತ್ತೆ, ಗೊತ್ತಾಯ್ತಲ್ಲ. ಆಮೇಲೆ ನೀವೇನು ಮಾಡಿ ಅಂತಂದರೆ, ಈ ತೆಂಗಿನಕಾಯಿ ಕಪ್ಪು ತೆಂಗಿನಕಾಯಿನ ಅದನ್ನು ಯಾವುದಾದ್ರು ಒಂದು ದೇವಸ್ಥಾನದ ಮುಂದೆನೋ ಅಥವಾ ಇನ್ನೆಲ್ಲಾರು ಒಂದು ಕಲ್ಲಿರುತ್ತಂಥ ಜಾಗದಲ್ಲಿ ಎಲ್ಲರೂ ಹೊಡಿ, ದೇವಸ್ಥಾನ ಮುಂದೆನೇ ಅಂತಲ್ಲ, ಎಲ್ಲಿ ಬೇಕಾದ್ರೂ ಅದು ಹೊಡೆದ ಪೀಸ್ ಮಾಡಿ, ಗೊತ್ತಲ್ಲ. ಹೆಣ್ಮಕ್ಳು ಮಾಡೋದಿತ್ತು ಅಂತಂದರೆ ಗಂಡು ಮಕ್ಕಳಿಗೆ ಕೈಯಲ್ಲಿ ಕೊಟ್ಟು ನೀವು ತೆಂಗಿನಕಾಯಿನ ಓಡಿಸ್ಬೇಕು. ಯಾಕಂದರೆ ಅವ್ರಿಗೆ ತೆಂಗಿನಕಾಯಿ ಹೊಡುವಂಥ ರೀತಿ ಗೊತ್ತಿರಲ್ಲ, ಗೊತ್ತಲ್ಲ. ನಾವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯ ಸಂಕಲ್ಪ ಮಾಡೋ. ನಮ್ಮ ದೇಹದಲ್ಲಿರುವಂಥ ನೆಗೆಟಿವ್ ಎಲ್ಲ ಸಂಪೂರ್ಣ ಹೊರಟೋಗ್ಲಿ ಸಂಕಲ್ಪ ಮಾಡ್ಕೊಳ್ಳಿ, ಫಸ್ಟ್ ಕ್ಲಾಸಾಗಿ ಆಗ್ತೀರಾ. ಅದನ್ನು ಮಾಡ್ಕೊಳ್ಳಿ. ಮತ್ತು ಯಾರ್ಯಾರಿಗೆ ನಿಮಗೆ ಒಳ್ಳೇದಾಗಬೇಕು, ದೇಹದಲ್ಲಿರುವಂತಹ ಒಂದು ಏನು ಮಾಟ ಮಂತ್ರ ವಾಮಾಚಾರ ತೆಗೆದಿರುತ್ತೆ ಎಲ್ಲ ಹೊರಟೋಗಬೇಕು, ಸರಳ ನೀವೇನು ಮಾಡಿ ಅಂತಂದರೆ, ಓಂ ಅಘೋರ ಭೈರವಿಯೇ ನಮಃ, ಭೈರವಾಲ ಭೈರವಿಯೇ ನಮಃ ಅಂತ ಮನಸ್ಸಲ್ಲಿ ಹೇಳಿಕೊಂಡು ನಿಮ್ಮ ಹೆಸರನ್ನು ಬರೆದು ನಮಗೆ ಕಮೆಂಟ್ ಮಾಡಿ, ನಾವು ಇಲ್ಲಿ ಸಂಕಲ್ಪವನ್ನು ಮಾಡ್ತೀವಿ. ತುಂಬ ಚೆನ್ನಾಗಾಗ್ತೀರಾ, ನಿಮ್ಮ ಮಾಟ ಮಂತ್ರ ಸಂಪೂರ್ಣವಾಗಿ ನಿವಾರಣೆ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅಂತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಯಿತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ, ಅದೆಂಥದ್ದೇ ಸಮಸ್ಯೆ ಇದ್ದರೂ ಕೂಡ, ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ಖಂಡಿತ ನಿವಾರಣೆ ಆಗಿಬಿಡುತ್ತೆ, ಗೊತ್ತಲ್ಲ. ಇನ್ನು ಭಾಳಷ್ಟು ಜನಕ್ಕೆ ಗುರುಗಳೇ ನಿಮಗೆ ಸಾಲ ಸೋಲ ಏನಿಲ್ಲ ಗುರುಗಳೇ, ಅದನ್ನು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಂದರೆ ಓದ್ಸೋಕ್ಕಾಗ್ತಾಯಿಲ್ಲ ಗುರುಗಳೇ. ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ನಾವು ಬುದ್ಧಿ ಹೇಳಿದೆ ಈ ಜೀವನದಲ್ಲಿ ಮುಂದೆ ಬಂದು ಅಂತ, ಅವ್ರು ಇವಾಗ ಚೆನ್ನಾಗಾಗ್ಬಿಟ್ಟು ಒಡವೆಗಳೆಲ್ಲ ಮಾಡಿಸ್ಕೊಂಡು ಫಾರಿನ್ ಟ್ರಿಪ್ಗೆಲ್ಲ ಹೋಗಿ ತುಂಬ ಚೆನ್ನಾಗಿದ್ದಾರೆ ಗುರುಗಳೇ. ಬಟ್ ನಾವಿನ್ನೂ ಹಂಗೆ ಇದ್ದೀವಿ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂಥವ್ರಿಗೂ ಕೂಡ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೇಲಿ ಪ್ರತಿಷ್ಠಾಪನೆ ಮಾಡಿತ್ತು ಅಂತ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ಸಂಪೂರ್ಣವಾಗಿ ನಿವಾರಣೆ ಆಗೋದಲ್ಲಿ ಎರಡು ಮಾತಿಲ್ಲ. ಭಾಳಷ್ಟು ಜನ ಕರ್ಮ ಕಳೆದಿದ್ರೆ ಇದನ್ನು ಕೂಡ ತಗೊಳಕ್ಕಾಗೋದು, ಎಲ್ಲರೂ ಕೂಡ ತಗೊಳಕ್ಕಾಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ. ಇಟ್ಟರೆ ಸಾಕೋ ಕೆಲಸ ಆಗುತ್ತೆ. ದೇವ್ರ ಮೇಲಾದ್ರೂ ಇಡ್ಬೋದು, ಬೀರಿನಲ್ಲಾದರೂ ಕೂಡ ಇಡ್ಬೋದು. ಇದು ಸಾಕ್ಷಾತ್, ಇದು ಮನೇಲಿ ಇತ್ತು ಅಂದರೆ ಸಾಕ್ಷಾತ್ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಿದ ಹಾಗೆ 100% ನಿಮ್ಮ ಸಮಸ್ಯೆಗಳು ಬಗೆಹರದೇ ಹರಿಯುತ್ತೆ. ಅಲ್ಲಿ ಎರಡು ಮಾತಿಲ್ಲ. ನೀವು ಸಂಕಲ್ಪ ಮಾಡಿ, ನೀವು ತಗೊಳಕ್ಕಾಗ್ತಾಯಿಲ್ಲ 10 ಸಾರಿ ಸಂಕಲ್ಪ ಮಾಡಿ, 11ನೇ ಸಾರಿ ನಿಮ್ಮ ಮನೆ ಒಳಗಡೆ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಮನೆ
ಮನೇಲಿರುತ್ತೆ ಗೊತ್ತಲ್ಲ. ಹಣಕಾಸಿನ ಸಮಸ್ಯೆಗೆ ಈ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅದೇ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು. ಅಥವಾ ಒಳ್ಳೆಯ ವ್ಯಕ್ತಿಗಳನ್ನು ನಿಮ್ಮ ಕಡೆಯನ್ನು ಕಳಿಸಿ ನಾನು ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ಅವರು ನೇರವಾಗಿ ನಿಮಗೆ ಮನೆಯೆಲ್ಲ ತಲುಪಿಸ್ತಾರೆ ಅಲ್ಲ. ವಿಶೇಷವಾದಂಥ ಒಂದು ಯಂತ್ರ ಅಷ್ಟಲಕ್ಷ್ಮಿ ಯಂತ್ರ. ಇದು ನಿಮ್ಮ ಎಲ್ಲ ಸಮಸ್ಯೆಗಳನ್ನು, ನಿಮ್ಮ ಹಣಕಾಸಿನ ಸಮಸ್ಯೆಗಳ ಫುಲ್ ಸ್ಟಾಪ್ ಇಡುವಂಥದ್ದು ಅದ್ಭುತವಾದಂಥ ಒಂದು ಯಂತ್ರ ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಿಕೊಳ್ಳಿ. ನೀವು ಜೀವನದಲ್ಲಿ ಏಳಿಗೆಯನ್ನು ಹೊಂದಿ ಶ್ರೀಮಂತರಾಗಿ ಅಂತ ಹೇಳ್ತಾ ಇದ್ದೀನಿ. ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಕ್ಲಾಸನ್ನು ಅಟೆಂಡ್ ಮಾಡ್ತೀವಿ. ಯಂತ್ರ, ಮಂತ್ರ, ತಂತ್ರ ಮತ್ತು ಹಣಾಕರ್ಷಣೆ, ಜನಾಕರ್ಷಣೆ ಶಿಬಿರ ಅಂತ ಕೂಡ ಮಾಡ್ತೀವಿ. ಇದು ಶನಿವಾರ ಮತ್ತು ಭಾನುವಾರ 10 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಗೊತ್ತಲ್ಲ, ಎಂಥ ಸಮಸ್ಯೆ ನೀವು ಏನು ಅಂದ್ಕೊಂಡು ಬಂದಿರ್ತೀರೋ, ನಿಮ್ಮ ಕಾಯಿಲೆ ಕಸಲೆಗಳು ಅಲ್ಲೇ, ನಿಮಗೇನು ನೋವಿತ್ತು ಅಂದರೆ 5 ವರ್ಷ 6 ವರ್ಷದಿಂದ ಪೇನ್ ಇತ್ತು ಅಂದರೆ ಅಲ್ಲೇ ಹೊರಟೋಗ್ಬಿಡ್ತದೆ. ನೀವು ಜೀವನದ ಸಮಸ್ಯೆಗಳನ್ನು ಮತ್ತು ನೀವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀರ. ಯಾವುದೇ ಕಾರಣಕ್ಕೂ ನಿಮ್ಗೆ ಹಸುವಾಗಲ್ಲ, ಬೆವರಾಗಲ್ಲ, ಸುಸ್ತಾಗಲ್ಲ, ನೀವು ಆರೋಗ್ಯವಾಗಿರ್ತೀರ. 100 ವರ್ಷ ಆಯುಸ್ಸು ತುಂಬ ಚೆನ್ನಾಗೈತೆ. ಆ ಒಂದು ಕಲೆಯನ್ನು ನಿಮಗೆ ಹೇಳ್ಕೊಡ್ತೀವಿ ಈ ಒಂದು ಶಿಬಿರದಲ್ಲಿ. ಗೊತ್ತಲ್ಲ, 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮತ್ತು ಆ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ತಡೆಯೋದಕ್ಕೆ, ಮತ್ತು ನಿಮಗೆ ಸಂಬಂಧಪಟ್ಟಂಥ ಅವರ ಸಮಸ್ಯೆಗಳಿಗಾದರೆ ಅವರ ಒಂದು ಸಮಸ್ಯೆನ ಬಗೆಹರಿಸ್ಕೋದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ. ಮತ್ತು ಯಾರ್ಯಾರು ಶಿಬಿರವನ್ನು ಅಟೆಂಡ್ ಮಾಡಿ ದೀಕ್ಷೆ ಕೊಡ್ತೀವಿ. ಮತ್ತು ಇದರಲ್ಲಿ ಏನಂತೆ, ಯಾರ್ಯಾರು ಅಟೆಂಡ್ ಮಾಡಿದವರೆಲ್ಲ ಜ್ಞಾನಿಗಳಿಗೆ ಈಕ್ವಲ್ ಆಗ್ತೀರಾ. ಮತ್ತು ಇವ್ರಿಗೂ ಅಷ್ಟೇ ಮುಟ್ಟು ಕಟ್ಟು ಚಟ್ಟಿ ಮಡಿ ಮೈಲಿಗೆ ಅಂಥದ್ದು ಏನೂ ಇಲ್ಲ. ಅಂಥ ಒಂದು ವಿಶೇಷವಾದ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತೀರಾ ಈ ಒಂದು ಶಿಬಿರದಲ್ಲಿ. ಅದಲ್ಲ, ಎಲ್ಲ ಸಮಸ್ಯೆಗಳನ್ನು ಕೂಡ ಮರೆತುಬಿಡಿ ಈ ಶಿಬಿರಕ್ಕೆ ಬರ್ತಾ ಇದ್ದೀರಾ ಅಂತಂದರೆ. ಇಲ್ಲಾಂದರೆ ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಹೋಗ್ತೀರಾ. ಗೊತ್ತಲ್ಲ, ಅದಕ್ಕೋಸ್ಕರ ಯಂತ್ರ, ಮಂತ್ರ, ತಂತ್ರ ಶಿಬಿರವನ್ನು ಅಟೆಂಡ್ ಮಾಡಿ ನಿಮ್ಮ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬನ್ನಿ. ಗೊತ್ತಲ್ಲ, ಇದು ವಿಶೇಷವಾದಂಥ ಒಂದು ಶಿಬಿರದ ವಿಚಾರ.